Hello everyone, welcome to Sanmarga classes, data handling. In this chapter, look at the question number 17. The probability that cannot exist in the following is option A 3, B 2 by 3, C 15%, D 0.7. Okay, so here in probability theory, the probability of any event and ನಾವು P of E ಇಂದ ಡಿನೋಟ್ ಮಾಡ್ತೇವೆ. This lies between 0 to 1. Okay, so ಇದರ ವ್ಯಾಲ್ಯೂ ಯಾವಾಗಲೂ 0 ದಿಂದ 1 ರ ಮಧ್ಯದಲ್ಲೇ ಇರುತ್ತೆ. ಓಕೆ, ಸೊ ಇದನ್ನು ನಾವು ಮ್ಯಾಥಮೆಟಿಕಲಿ ಈ ರೀತಿಯಲ್ಲಿ ಹೇಳ್ತೇವೆ. 0 ಲೆಸ್ ದೆನ್ ಆರ್ ಈಕ್ವಲ್ ಟು P of E ಲೆಸ್ ದೆನ್ ಆರ್ ಈಕ್ವಲ್ ಟು 1. ಇಷ್ಟು ಒಳಗಡೆ ಇದ್ರೆ ಮಾತ್ರ ಪ್ರಾಬಬಿಲಿಟಿ ಎಕ್ಸಿಸ್ಟ್ ಆಗುತ್ತೆ ಅಂತ ಹೇಳ್ತೇವೆ. ಇಲ್ಲಿ ಏನ್ ಕೇಳಿದಾರೆ ಅವರು ದಟ್ ಕ್ಯಾನ್ ಎಕ್ಸಿಸ್ಟ್ ಅಂತ ಕೇಳ್ತಾ ಇದ್ದಾರೆ. ಆಪ್ಷನ್ ಎ 3 ಅಲ್ವಾ, ಇದೆ ಗ್ರೇಟರ್ ದನ್ ಅಲ್ವಾ, ಇಟ್ ಕ್ಯಾನಾಟ್ ರೆಪ್ರೆಸೆಂಟ್ ಪ್ರಾಬಬಿಲಿಟಿ ಆಗುತ್ತೆ. ಸೊ ಹಾಗಾದ್ರೆ ಇಲ್ಲಿ ಕ್ಯಾನಾಟ್ ಎಕ್ಸಿಸ್ಟ್ ಅಂತ ಕೇಳಿದ್ದಾರೆ, ಹಾಗಾಗಿ ಎ ಆಪ್ಷನ್ ಸರಿ ಆಗುತ್ತೆ. ಉಳಿದಿರೋ ಆಪ್ಷನ್ ಯಾಕೆ ಆಗಲ್ಲ? ಬಿ ಅನ್ನ ನೋಡಿ, ಬಿ ಆಪ್ಷನ್ 2/3 ಇದೆ ಅಲ್ವಾ, 2/3 ಅಂದ್ರೆ ಅಪ್ರಾಕ್ಸಿಮೇಟ್ಲಿ 0.6 ಸಮಥಿಂಗ್ ಬರುತ್ತೆ, ವಿಚ್ ಇಸ್ ಬಿಟ್ವೀನ್ 0 to 1. 0 to 1 ಆದ್ರೆ ಇದು ಪ್ರಾಬಬಿಲಿಟಿ ಎಕ್ಸಿಸ್ಟ್ ಆಗುತ್ತೆ. ಸಿ ಆಪ್ಷನ್ ನೋಡಿ 15% ಇದೆ. ಇದನ್ನ ನಾವು ಡೆಸಿಮಲ್ ಗೆ ಕನ್ವರ್ಟ್ ಮಾಡಿದ್ರೆ 0.15 ಬರುತ್ತೆ, ವಿಚ್ ಇಸ್ ಬಿಟ್ವೀನ್ 0 to 1 ಅಲ್ವಾ. ಸೊ ದಿಸ್ ಇಸ್ 0.7 0 ರಿಂದ 1 ರ ನಡುವೆನೇ ಬರುತ್ತೆ. ಇದು ಪ್ರಾಬಬಿಲಿಟಿ ಆಗುತ್ತೆ. ಲೈಕ್ ಇನ್ 0 to 1. ಹಾಗಾಗಿ ಇಲ್ಲಿ ಪ್ರಾಬಬಿಲಿಟಿ ದಟ್ ಕ್ಯಾನಾಟ್ ಎಕ್ಸಿಸ್ಟ್ ಅಂತ ಕೇಳಿರೋದ್ರಿಂದ ಆಪ್ಷನ್ ಎ ಇಸ್ ದಿ ರೈಟ್ ಆನ್ಸರ್. ಥ್ಯಾಂಕ್ ಯು.